ಎಲ್ರಿಗೂ ಎರಡು ಕೈ ಕೂಪಿ ನಾನು ಕೇಳಿರುವುದು, ದಯವಿಟ್ಟು ಕಸಗಳೆಲ್ಲ ಗಾಡಿನಲ್ಲಿ ಹಾಕಬೇಕಂತ ನಾನು ಕೇಳ್ತಾ ಇದ್ದೀನಿ. ನಮ್ಮ ಊರು ಚೆನ್ನಾಗಿರ್ಬೇಕಂದ್ರೆ ನಾವು ಫಸ್ಟ್ ಇಂಡಿವಿಜುವಲ್ ಆಗಿ ಕ್ಲೆನ್ಲಿನೆಸ್ ಹೇಗೆ ಮೇಂಟೈನ್ ಮಾಡಬೇಕಂತ ನಾವು ಮಾಡಬೇಕು. ಗಾಡಿಗಳು ಬರ್ತಾ ಇದೆ, ಗಾಡಿನಲ್ಲಿ ಹಾಕಿ ಮತ್ತು ಇಲ್ಲಿ ಅಲ್ಲಿ ಬಿಸಾಕಬಾರದು. ನಾವು ಕ್ಲೆನ್ಲಿನೆಸ್ ಎಷ್ಟು ನಮ್ಗೆ ಮುಖ್ಯ ಹೆಲ್ತ್ಗೆ ಅಂತ ನಿಮ್ಗೆ ಗೊತ್ತು. ನೀವೇ ಕೋಆಪರೇಟ್ ಮಾಡಿದ್ರೆ ನಾವು ಮುನ್ಸಿಪಲ್ ಸೈಡಿಂದ ಇನ್ನೂ ಜಾಸ್ತಿ ನಮ್ಗೇನೇನು ಬೆನಿಫಿಟ್ಸ್ ಬರ್ತಾ ಇದೆ ಅದು ನಾವು ಮಾಡಿಕೊಡ್ತೀವಿ. ಪಬ್ಲಿಕ್ಗೆ ಒಂದೇ ಒಂದು ನಾನು ಮಾತು ಕೇಳ್ತೀನಿ, ದಯವಿಟ್ಟು ಕಸಗಳನ್ನು ಇಲ್ಲಿ ಅಲ್ಲಿ ಬಿಸಾಕಬಾರ್ದು ಅಂತ. ಇದನ್ನು ನೀವು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡು, ಇದು ನನಗೆ ಇಲ್ಲ ಬೇರೆ ಯಾರಿಗೂ ಇಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನೀವೇ ಇದು ಒಂದು ಇನಿಷಿಯೇಟಿವ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ಕಸಗಳನ್ನು ಗಾಡಿ ಬರುತ್ತೆ ಮತ್ತು ಡಸ್ಟ್ಬಿನ್ಸ್ ಅಲ್ಲಲ್ಲಿ ಹಾಕಿದ್ದಾರೆ ಅದನ್ನಲ್ಲಿ ಬಿಸಾಕಬೇಕು ಎಂದು ಕೇಳಿಬಿಟ್ಟು ನಾನು ಈ ಮಾತನ್ನು ಹೇಳ್ತೇನೆ. ಅದು ಎಲ್ಲ ಮುಳ್ಳು ಗಿಡಗಳೇ, ಏನು ಪ್ರಯೋಜನ ಇಲ್ಲದ ಅಂತ ಗಿಡಗಳು. ಆ ಗಿಡಗಳನ್ನ ತೆರವು ಮಾಡಿಸ್ರಲ್ಲಿ ಎಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದಿನ ನಾವು JCPಯನ್ನು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ವಾರ್ಡ್ಗೆ. ಮತ್ತು ಪರ್ಟಿಕ್ಯುಲರ್ಸು ಯಾರಿಗೆ ತುಂಬ ಪ್ರಯೋಜನ ಆಗಿರ್ಬೇಕಂತ ಅವ್ರಿಗೆ ಕೇಳಿ, ಫಸ್ಟು ಅವ್ರ ಕೌನ್ಸಿಲರ್ ಹತ್ರ ಕೇಳಿ ನಾವು ಕಳಿಸಿಕೊಟ್ಟಿದ್ದೀವಿ. ಯಾಕೆಂದರೆ ಒಂದು ತಿಂಗಳಾಗಿ ನಾವು ಅದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಕಮಿಷನರು ಮತ್ತು ವೈಸ್ ಪ್ರೆಸಿಡೆಂಟು ನಾವೆಲ್ಲ ಫಸ್ಟ್ ಮೀಟಿಂಗ್ನಲ್ಲಿ MLA ಹತ್ರ ಕೇಳಿದ್ದೀವಿ. ಮೇಡಮ್ MLA ರೂಪಕಲಾ ಶಶಿಧರ್ ಅವರು ಫಸ್ಟ್ ಹಂಗೆ ಮಾಡಿ ಎಂದು ಹೇಳಿದರು. ಅದಕ್ಕೋಸ್ಕರ ನಾವು ಈ ದಿನ ಸ್ವಲ್ಪ ಲೇಟ್ ಆಯಿತು JCP ಬರೋಕ್ಕೆ, ಮತ್ತು ಬಂತು. ಇವಾಗಲೂ ನಾವು ಕಳಿಸಿಕೊಟ್ಟಿದ್ದೀವಿ. ಯಾಕೆಂದರೆ ಮೈನಿಂಗ್ ಏರಿಯಾನಲ್ಲಿ ತುಂಬ ಓಪನ್ ಏರಿಯಾಸ್ ಇದೆ, ಅದು ಪ್ಲಾಂಟ್ಸ್ ಬುಷಸ್ ಎಲ್ಲ ಜಾಸ್ತಿ ಇದೆ. ಅದಕ್ಕೋಸ್ಕರ ಫಸ್ಟ್ ಮೈನಿಂಗ್ ಏರಿಯಾ ಕಳಿಸ್ಕೊಟ್ಬಿಟ್ಟು ಮಿಕ್ಸ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ನಾವು. ಅದು ಇದು ಫಸ್ಟ್ ಹಬ್ಬ ಬರುತ್ತೆ ಮತ್ತು ಕ್ಲೆನ್ಲಿನೆಸ್ ಇರಬೇಕು ಅಂತ ನಾವು ಕಳಿಸ್ಕೊಟ್ಟಿದ್ದೀವಿ. ಇದು ಒಂದು ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ನಮ್ಗೆ ಸಿಕ್ಕಿಲ್ಲ JCP. ಇವತ್ತು ನಮ್ಗೆ ಸಿಕ್ಕಿತ್ತು, ಕಳಿಸ್ಕೊಟ್ಟಿದ್ದೀವಿ ಎಲ್ಲ ಕೌನ್ಸಿಲರ್ಗೆ. ಮತ್ತು ಹಬ್ಬ ಕ್ರಿಸ್ಮಸ್ ಹಬ್ಬ ಬರುತ್ತೆ ಮತ್ತು ನ್ಯೂ ಇಯರ್ ಬರುತ್ತೆ. ಎಲ್ರಿಗೂ ವಿಶಸ್ ಮಾಡಿ ಮತ್ತು ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ನಾವು ಮೇಡಮ್ಗೆ ತುಂಬ ಧನ್ಯವಾಗಲು ಹೇಳಿಬಿಟ್ಟು ಈ ಮಾತನ್ನು ಮುಗಿಸ್ತೀವಿ. ನಮಸ್ಕಾರ. ಇವತ್ತು ಅದೇ JCP ಕೆಲಸ ಆರಂಭ ಆಗಿದೆ. ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಎಲ್ಲ ಕೌನ್ಸಿಲರ್ಸು ಅವರು ರಿಕ್ವೆಸ್ಟ್ ಮಾಡಿದರು, ಈ ಥರ ನಮ್ಮ ವಾರ್ಡ್ಗಳಲ್ಲಿ ಬುಷಸ್ ಎಲ್ಲ ಬೆಳೆದಿದೆ ಅಂತ. ಅದಕ್ಕೋಸ್ಕರ MLA ಮುಂದಿನ ತೀರ್ಮಾನ ತಗೊಂಡು ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಅವರು ಮಾತು ಕೊಟ್ಟಿದ್ದರು, ಒಂದೊಂದು ವಾರ್ಡ್ಗೆ 3 ದಿವಸ JCP ಇದಾಗಬೇಕಂತ, ಓಡಿಸ್ಬೇಕಂತ. ಆ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಅದರಿಂದ MLA ಅವ್ರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ನಮ್ಮ ಕಮಿಷನರ್ ಅವ್ರಿಗೂ ಎಲ್ರಿಗೂ ಧನ್ಯವಾದ. ನಮ್ಮ ಊರು ಕ್ಲೀನ್ ಆಗಬೇಕು, ಕ್ಲೀನಾಗಿರಬೇಕು. ಇನ್ನೊಂದೇನೆಂದರೆ ಕೌನ್ಸಿಲರ್ಸು JCP ಬಂದಿದೆ ಅಂತ ಅವ್ರ ಪಾಡಿಗೆ ಇದ್ದರೆ ಕೆಲಸಗಳಾಗಲ್ಲ. JCP ಹಿಂದೆ ಇದ್ದು ಅವ್ರ ಕೆಲಸಗಳು ತಗೋಬೇಕು. ಯಾವ ಟೈಮಿಗೆ ಬರ್ತಾರೆ, ಯಾವ ಟೈಮ್ಗೆ ಹೋಗ್ತಾರೆ ಅಂತ ಅವ್ರ ಹತ್ರ ಸೈನ್ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಕೌನ್ಸಿಲರ್ಸ್ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು. JCP ಬಂತು ಕ್ಲೀನ್ ಆಯಿತು ಅಂತೆಲ್ಲ ಬಿಡಬಾರ್ದು. ಇವರು ಹಿಂದೆ ಇದ್ದು ಅವ್ರ ಕೆಲಸ ನೀಟಾಗಿ ಮಾಡಿಸ್ಕೋಬೇಕು ಅಂತ ನಮ್ಮದು ಇದೆ. ಇವತ್ತು 25th ಕ್ರಿಸ್ಮಸ್ ಬರ್ತಾ ಇದೆ ಮತ್ತು ನ್ಯೂ ಇಯರ್ ಬರ್ತಾ ಇದೆ. ಎಲ್ರಿಗೂ ಹ್ಯಾಪಿ ಎಕ್ಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು KGF ಪೀಪಲ್ ಆ್ಯಂಡ್ ಕೌನ್ಸಿಲರ್ಸ್. ಈಗಾಗಲೇ ತಾವು ನೋಡಿದ್ದೀರಾ, ಏನು JCP ಬಂದಿತ್ತು ಅದು ಎಲ್ಲ ವಾರ್ಡ್ಗೆ ಹಂಚಿಕೆ ಮಾಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಅಲ್ಲಿರುವಂಥ JCP ಇಷ್ಟು ದೊಡ್ಡ ಊರು, ಆಲ್ಮೋಸ್ಟ್ ಅಲ್ಲಿ 60 ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಊರು. ಮೇನಾಗಿ ನಮಗೆ BGML ಏರಿಯಲ್ಲಿ ನಮಗೆ ಕಂಪ್ಲೇಂಟ್ ಬರ್ತಿತ್ತು, ಏನು ಗಿಡ ಗಂಟಿ ಬಳ್ಳಿ ಎಲ್ಲ ಜಾಸ್ತಿ ಬೆಳೆದೈತೆ, ಹಾವು ಕಾಟ ಹಾವುದು ಉಪ್ಪಟಳ ಇದೆ ಅಂತ ಕ್ಲೀನ್ ಮಾಡಿಕೊಡಿ ಅಂತ ಸುಮಾರು ಮನವಿ ಮಾಡಿದರು. ನಾವು ಮಾಡ್ತಿದ್ವಿ, ಬಟ್ ಎಲ್ಲೋ ಅದು ನಾವು ಮಾಡ್ತಿರೋ ಪ್ಲೇಸಿಗೆ ಅಲ್ಲಿರೋಂಥ ಗಿಡಗಳು ತುಂಬ ಬೇಗ ಬೆಳೀತಾ ಇದ್ವು, ಶರವೇಗವಾಗಿ ಬೆಳೀತಾ ಇದ್ವು. ಇದರ ಸಲುವಾಗಿ ಲಾಸ್ಟ್ ಕೌನ್ಸಿಲ್ ಬಾಡಿ ಮೀಟಿಂಗಲ್ಲಿ ತೀರ್ಮಾನ ಮಾಡಂತೆ ಎಲ್ಲ ವಾರ್ಡ್ಗಳಿಗೆ JCP ಕಳ್ಸೋಣ, ಅದು ಒಟ್ಟಿಗೆ ಕಳಿಸೋಣ ಅಂತ. ಇದೇನಾಗುತ್ತೆ, ಒಂದು ವಾರ್ಡಿಗೆ JCP ಕಳಿಸಾದ್ಮೇಲೆ ಅವ್ರಿಗೆ ಮತ್ತೆ ರೊಟೇಷನ್ ಬಂದಾಗ 35 ದಿನ ಆಗುತ್ತೆ. 35 ದಿನಕ್ಕೆ ಮತ್ತೆ ಕಸ ಕಡ್ಡಿ ಎಲ್ಲ ಜಾಸ್ತಿ ಬೆಳೆದಿರುತ್ತೆ. ಆಗ ಮಾಡೋದು ಬೇಡ.
ಎಲ್ಲ ವಾರ್ಡಿಗೆ ಈಕ್ವಲ್ ಆಗಿ ಒಂದು 7 ಡೇಸ್ ಗ್ಯಾಪ್ ಒಳಗಡೆ ಈ 7 ಡೇಸ್ ಒಳಗಡೆ ಎಲ್ಲ ಮಾಡೋಣ ಅಂತ ಕಾರ್ಯಪ್ರವೃತ್ತಿ ಮಾಡಿದ್ದೆ. ನಾವು ಆವಾಗಲೇ ಕೇಳ್ದಂಗೆ ಇದು ನಗರಸಭೆ ಅನುದಾನದಲ್ಲಿ ಕೈಗೆತ್ತಿಕೊಳ್ತಾ ಇದ್ದೀವಿ. ಏನು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಸಾರ್ವಜನಿಕರಿಗೆ ದಯವಿಟ್ಟು ನಮ್ಮ ನಗರಸಭೆ ಜೊತೆ ಸಹಕಾರ ಮಾಡಿ. ನಾವೇನು ಕಾಂಪೋಸ್ಟ್ ಪಿಟ್ಸ್ ಮಾಡಿದ್ದೀವಿ, ಕಾಂಪೋಸ್ಟ್ ಪಿಟ್ಸಲ್ಲಿ ಒಳಗಡೆ ಹಾಕುವಂಥದ್ದು ಕಸನ ಹೊರಗಡೆ ಹಾಕ್ತಾ ಇದ್ದಾರೆ. ಎಲ್ಲೋ ನಮಗೆ ಬೇಜಾರು ಅನಿಸುತ್ತೆ ಆ ವಿಚಾರವಾಗಿ. ತಾವು ಸಹಕಾರ ಕೊಟ್ಟರೆ ಇನ್ನಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ನಾವು ಇಡ್ತೀವಿ ಅಂತ ತಮ್ಮ ಮುಖಾಂತರ ನಾನು ಹೇಳಲು ಇಚ್ಛೆ ಪಡ್ತೀನಿ. ಸರ್, ಈಗ ಕಾಂಪೋಸ್ಟು ಏನು ಹೇಳ್ತೀರಾ, ಹಿಂದೆ ಅದನ್ನು ತೆಗೆದುಹಾಕಿದ್ರು, ಬೇಡ ಇರಬೇಕಿದ್ದೀರಾ, ಯಾತಕ್ಕಾಗಿ ಮತ್ತೆ ಪ್ರಾರಂಭ? ಇಲ್ಲ, ಕಾಂಪೋಸ್ಟ್ ಪಿಟ್ಸ್ ಅನ್ನೋವಂಥದ್ದು ಕಾನ್ಸೆಪ್ಟೇ ಅದನ್ನು ಕಾಂಪೋಸ್ಟ್ ಪಿಟ್ಸ್ ಅನ್ನೋದು ಈಗ ಸರ್ಟಿಫೈಡ್ ಕಾನ್ಸೆಪ್ಟ್. ತಾವು ಇಂಡೋರ್ ಮಹಾನಗರ ಪಾಲಿಕೆ ಆಗಿರ್ಬೋದು, ಬೇರೆ ಮಹಾನಗರ ಪಾಲಿಕೆ ಆಗಿರುವಂಥದ್ದು. ಏನು ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಡಿಸೆಂಟ್ರಲೈಸ್ಡ್ ಆಗಿ ನಾವು ಆಲೋಚನೆಗಳು ಮಾಡುವಂಥ ಹಂತದಲ್ಲಿ ಫಸ್ಟ್ ಹೆಂಗಿತ್ತು, ಮನೆ ಸಂಖ್ಯೆ ಕಡಿಮೆ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು, ಆಗ ಕಸ ಉತ್ಪತ್ತಿ ಆಗ್ತಿರೋದೆಲ್ಲ ಒಂದೇ ಕಡೆ ಶೇಖರಣೆ ಆಗ್ತಿತ್ತು. ಬಟ್ ಆಗ ಆಗ್ತಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ, ಮನೆಗಳು ಜಾಸ್ತಿ ಆಗಿದೆ. ಈಗ ಕಸ ಉತ್ಪತ್ತಿ ಕೂಡ ದುಪ್ಪಟ್ಟಾಗಿದೆ. 65 TPD ಅಷ್ಟು ಕಸ ಈ ಊರಲ್ಲಿ ಸಂಗ್ರಹಣೆ ಆಗ್ತಾ ಇದೆ. ನೀವು ಒಂದು 10 ವರ್ಷ ಹಿಂದ್ಗಡೆ ನೋಡಿದ್ರೆ ಆ ಕಸ 30-35 ಟನ್ TPD ಅಷ್ಟು ಉತ್ಪತ್ತಿ ಆಗ್ತಿತ್ತು. ಡಿಸೆಂಟ್ರಲೈಸ್ಡ್ ನಾವು ಡಿಸೆಂಟ್ರಲೈಸ್ಡ್ ಆಗಿ ಸೊಲ್ಯೂಷನ್ಸ್ ಕಂಡ್ಕೋಬೇಕಾಗಿದ್ದರಿಂದ ಅದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದು ನಿಯಮಬದ್ಧವಾಗಿದೆ, ಅದೇನು ಸಮಸ್ಯೆ ಏನಿಲ್ಲ. JCBಗಳು ಎಷ್ಟು ದಿನ ಹೋಗುತ್ತೆ ಸರ್? ಒಂದು ವಾರ್ಡ್ಗೆ 3 ದಿನ ಹೋಗುತ್ತೆ, ಅಂದರೆ ರೊಟೇಷನಲ್ಲಿ ಹೋಗುತ್ತೆ. ಒಂದೇ ವಾರ್ಡ್ಗೆ 3 ದಿನ ಹೋಗೋದಿಲ್ಲ. ಕೆಲವೊಂದು ಕಡೆ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ. ಹಬ್ಬದ ವಾತಾವರಣ ಇರೋದ್ರಿಂದ ಸಹಜವಾಗಿ ಎಲ್ಲರೂ ಕೇಳ್ತಾರೆ, ನಮ್ಗೆ ಒಂದಿನ ಕೊಟ್ಟು ಮತ್ತೆ ನೀವು ಹಬ್ಬ ಆದಮೇಲೆ ಮಾಡ್ಕೊಳ್ಳಿ ಅಂತ. ಅದು ಪ್ರೆಸಿಡೆಂಟ್ ಅವರು, ವೈಸ್ ಪ್ರೆಸಿಡೆಂಟು ಕೋಆರ್ಡಿನೇಷನ್ನು, ಅದು ಮತ್ತು ನಾನು ಮುಂದಾಳತ್ವ ವಹಿಸ್ತೀವಿ. ಎಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇದೆ, ಎಲ್ಲಿ ನಿಜವಾಗ್ಲೂ ನೆಸೆಸಿಟಿ ಇದೆ, ಅಲ್ಲಿ ಕಳಿಸ್ಕೊಡ್ತೀವಿ. ಇದು ಹಬ್ಬದ ಪ್ರಯುಕ್ತವಾಗಿಯೇ ಮಾಡ್ತಾರೆ? ಇಲ್ಲ, ಹಬ್ಬದ ಪ್ರಯುಕ್ತನೂ ಅನ್ಬಹುದು. ತಮ್ಗೆ ಗೊತ್ತಿರೋ ಹಂಗೆ 5ನೇ ತಾರೀಕು ತುಂಬ ದೊಡ್ಡ ಮಟ್ಟದಲ್ಲಿ ಕಸ ತುಂಬ ಜಾಸ್ತಿ ಉತ್ಪತ್ತಾಗುತ್ತೆ. ಎಲ್ಲರೂ ಕೇಳೋವಂಥದ್ದು, ಇವಾಗ ನಾವು ಮಾಡುವಂಥದ್ದು ಕೆಲಸ ಒಂದು ವರ್ಷವರೆಗೂ ನಮಗೇನು ಸಮಸ್ಯೆ ಆಗೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಮೇನ್ ತಾವು ನೋಡ್ದಂಗೆ ಜನತೆಗೆ 25ನೇ ತಾರೀಕು ಏನು ಕ್ರಿಸ್ಮಸ್ ಇದೆ, ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ಹೊಸ ವರ್ಷದ ಆಚರಣೆಗೆ ಅಡ್ವಾನ್ಸ್ ಆಗಿ ನಮ್ಮ ಮುನ್ಸಿಪಲ್ ಆಡಳಿತ ಪರವಾಗಿ ಅಡ್ವಾನ್ಸ್ ವಿಶ್ವಾಸ ಹೇಳಲು ಬಯಸ್ತೇನೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.